ಗ್ರಾಮೀಣ ಪ್ರದೇಶದ ಜನರಿಗೆ ಶುದ್ಧ ಕುಡಿಯುವ ನೀರು ಒದಗಿಸಬೇಕು ಅಂತ ಜಾರಿಗೆ ಬಂದಿದ್ದಂತ ಯೋಜನೆ. ಹಾಸನ ಜಿಲ್ಲೆಯಲ್ಲೇ ಸರಿಸುಮಾರು 800 ನೀರಿನ ಘಟಕಗಳನ್ನು ತೆರೆಯಲಾಗಿತ್ತು. ಆದರೆ ಶುದ್ಧ ನೀರು ಹರಿಸಿದ್ದಕ್ಕಿಂತ ಕೆಟ್ಟು ನಿಂತಿದ್ದೇ ಹೆಚ್ಚು. ಕುಡಿಯುವ ನೀರಿನ ಹೆಸರಲ್ಲಿ ಜೇಬು ತುಂಬಿಸಿಕೊಂಡಿದ್ದಾರೆ. ಕೋಟಿ ಕೋಟಿ ನುಂಗಣ್ಣರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸರ್ಕಾರಿ ಯೋಜನೆಗಳೇ ಹಾಗೆ ಅನ್ಸುತ್ತೆ. ಕಾಸ್ ಮಾಡೋ ಸ್ಕೀಮ್ ಇದ್ದಂತೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನಲ್ಲಿ 103 ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ 2 ವರ್ಷಗಳ ಹಿಂದೆ ನಿರ್ಮಾಣ ಮಾಡಲಾಗಿತ್ತು. ಆರಂಭದ ಕೆಲ ದಿನಗಳಲ್ಲಿ ಶುದ್ಧ ನೀರು ಹರಿಸಿದ್ ಬಿಟ್ರೆ ಆಮೇಲೆ ಹನಿ ನೀರು ಬೀಳ್ತಿಲ್ಲ. ಈ ವಿಷಯ ಶಾಸಕ ಶಿವಲಿಂಗೇಗೌಡರಿಗೆ ಗೊತ್ತಾಗ್ತಿದ್ದಂತೆ ಅಧಿಕಾರಿಗಳಿಗೆಲ್ಲ ಚಳಿ ಬಿಡಿಸಿದ್ರು. ಕೆಡಿಪಿ ಸಭೆಯಲ್ಲೂ ಎಲ್ಲರನ್ನ ಬೆಂಡೆತ್ತಿದ್ರು. ಆದ್ರೆ ನಯಾ ಪೈಸೆ ಪ್ರಯೋಜನವಾಗಿಲ್ಲ. ಹೀಗಾಗಿ ಅಧಿವೇಶನದಲ್ಲಿ ಈ ಬಗ್ಗೆ ಧ್ವನಿ ಎತ್ತುವುದಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಬಂದು ಉದ್ಘಾಟನೆ ಮಾಡಿದೆ. 15 ದಿನ 20 ದಿವಸ ನೀರು ಬಂದು ಆವಾಗ ಕೆಟ್ಟೋಯಿದ್ದು ಮಿಷಿನರಿ. ಕೇಳಿದರೆ ಮಿಷಿನರಿಯರ ಮೇಲೆ ಅವ್ರು ಹೇಳ್ತಾರೆ, ಅವ್ರ ಮೇಲೆ ಟೆಕ್ನಾಲಜಿಯರ್ ಹೇಳ್ತಾರೆ. ಯಾರೊಬ್ರು ಇದು ಸರಿಯಾದ ರೀತಿಯಲ್ಲಿ ಬಗೆಹರಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ. 83 ಘಟಕದಲ್ಲಿ ಇವತ್ತು ಒಂದು 50 ಘಟಕಗಳಲ್ಲಿ ನೀರು ಬರ್ತಾ ಇಲ್ಲ. ಇದರಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಇದನ್ನು ತನಿಖೆ ಮಾಡಿ ಜನರಿಗೆ ಶುದ್ಧ ನೀರು ಕೊಡೋದ್ರ ಬಗ್ಗೆ ಅಶುದ್ಧ ನೀರು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ನಾನು ಇದು ಮಾಡಿ ಆರೋಪ ಮಾಡಿದ್ದೀನಿ. ಕುಡಿಯೋ ನೀರಿನ ಘಟಕದ ಗುತ್ತಿಗೆ ಪಡೆದಿದ್ದ ಖಾಸಗಿ ಸಂಸ್ಥೆಗಳು ಲೂಟಿ ಮಾಡಿವೆ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಜಿಲ್ಲೆಯ ಪ್ರತಿ ತಾಲೂಕಿನಲ್ಲೂ 150ಕ್ಕೂ ಹೆಚ್ಚು ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಿಸಲಾಗಿದೆ. ಒಂದು ಘಟಕಕ್ಕೆ ಏನಿಲ್ಲ ಅಂದ್ರೂ 14 ಲಕ್ಷ ವೆಚ್ಚ ತಗುಲಿದೆ. 8 ತಾಲೂಕುಗಳನ್ನ ಸೇರಿಸಿಕೊಂಡ್ರೆ 1,000 ಕೋಟಿಗೂ ಹೆಚ್ಚು ಅವ್ಯವಹಾರ ನಡೆದಿರೋ ಶಂಕೆ ವ್ಯಕ್ತವಾಗಿದೆ. ದುರಂತ ಅಂದ್ರೆ 5 ವರ್ಷಗಳ ನಿರ್ವಹಣೆಗೆ ಅಂತಾನೂ ಸರ್ಕಾರ ಹಣ ಬಿಡುಗಡೆ ಮಾಡಿದ್ಯಂತೆ. ಇದು ಇಲ್ಲಿ ಮೂಲಭೂತವಾಗಿ ಯಾವುದೇ ಇವನ್ನ ಮೇಂಟೈನ್ ಮಾಡತಕ್ಕಂಥ ರೀತಿಯಲ್ಲಿ ಇವರು ಎಡವಿದ್ದಾರೆ. ಮೇಂಟೆನೆನ್ಸ್ ಆಗಿಲ್ಲ. ಇವತ್ತಿನವರೆಗೂ ಮೇಂಟೆನೆನ್ಸ್ ಆಗಿಲ್ಲ. ಮಾಡಿ 3 ವರ್ಷ ಆಗಿತ್ತೆ. ಫಿಲ್ಟರ್ ನೀರು ಓಪನ್ ಮಾಡಿ 3 ವರ್ಷ ಆಗಿ ಓಪನ್ ಮಾಡಿ 15 ದಿನ ಫಿಲ್ಟರ್ ನೀರು ಬಂತು. ಅದು ಏನು ಕೆಮಿಕಲ್ ನೀರು ಬಂತು. ಚೆನ್ನಾಗಿಲ್ಲ ನೀರು, ಕುಡಿಯೋಕ್ಕಾದ್ರೆ ಸಪ್ಪೆ. ಆದರೆ ಏನು ಫಿಲ್ಟರ್ ನೀರು ಅಂತ ಬಂದರೆ ಅದರಲ್ಲಿ ಕಸ ಬರ್ತಿತ್ತು. ನಾವು ಮನೆಗೆ ಹೋಗಿ ಇನ್ನೊಂದ್ಸತಿ ಸೋಸ್ಕೊಂಡು ಕುಡಿಯೋ ಪರಿಸ್ಥಿತಿ ಬಂತು. ಭ್ರಷ್ಟ ಅಧಿಕಾರಿಗಳು ಕುಡಿಯುವ ನೀರಿನ ಹೆಸರಲ್ಲಿ ಕೋಟಿ ಕೋಟಿ ನುಂಗಿ ನೀರು ಕುಡಿದಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈ ಬಗ್ಗೆ ರಾಜ್ಯ ಸರ್ಕಾರ ಸಮಗ್ರ ತನಿಖೆ ನಡೆಸಿದ್ರೆ ನುಂಗಣ್ಣರ ಕಳ್ಳಾಟ ಬಯಲಾಗಲಿದೆ. ಡಿಎಂಜಿ ಹಳ್ಳಿ ಅಶೋಕ್, ನ್ಯೂಸ್ 18 ಕನ್ನಡ, ಹಾಸನ.